ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ರಾಜ್ಯ ಸರ್ಕಾರಕ್ಕೆ ಇನ್ನೊಂದು ತಲೆನೋವು. 2A ಮೀಸಲಾತಿಗೆ ಪಟ್ಟಿ ಹಿಡಿದಿದ್ದಾರೆ ಪಂಚಮಸಾಲಿ ಸಮುದಾಯ. ಹೋರಾಟ ಪ್ರಾರಂಭ. ಸುವರ್ಣಸೌಧದ ಹತ್ತಿರ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೀವಿ ಅಂತ ತಗಳಪ್ಪ ತಕ್ಷಣ ನಿಷೇಧಾಜ್ಞೆ ಜಾರಿ ಹಾಕಿದ್ರು. ರ್ಯಾಲಿ ಪಾಲಿ ಎಲ್ಲ ತರಂಗಿಲ್ಲ ನೀವು ಅದಲ್ಲ ಅಂತ ಮಾಡಿದ್ದುಣ್ಣು ಮಹಾರಾಯ. ಭಾಳ ಸರಳ. ಅವತ್ತು ಮಜಾ ನೋಡ್ತಿದ್ರಿ ಸೈಡಲ್ಲಿ ತಕದ್ದೀಮಿ ಅಂತ. ಅದರ ಲಾಭ ಆಯ್ತಲ್ಲ ಅಷ್ಟೇ. ಸರಿ, ನಮ್ಮ ಹೋರಾಟ ಹತ್ತಿಕ್ತಾ ಇದ್ದಾರೆ ಅಂತ ಬಸವಮೃತ್ಯುಂಜಯ ಸ್ವಾಮೀಜಿ. ಓಕೆ ಸರಿ. ಸರ್ಕಾರ ಡ್ಯಾಮೇಜ್ಗಳಿತ್ತಂತೆ. MB ಪಾಟೀಲ್ ಎಲ್ಲ ಕಳಿಸಿದ್ರಂತೆ. ದಯವಿಟ್ಟು ಬೇಡ ಟ್ರ್ಯಾಕ್ಟರ್ ಎಲ್ಲ ಬರಬೇಡಿ ಅಂತೆಲ್ಲ. ಈಗ ಟ್ರ್ಯಾಕ್ಟರ್ ಬೇಡ ಅಂತೇನೋ ಅಂದ್ಕೊಂಡಿದ್ದಾರಂತೆ ಸ್ವಾಮಿ ಬಳಸದಿರೋದಕ್ಕೆ. ನಾಳೆ ಮಧ್ಯಾಹ್ನದೊಳಗಡೆ ಬೇಡಿಕೆ ಅಂದರೆ ಮತ್ತೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೀವಿ ಅಂತ ಅವರು. ಗಲಾಟೆ ಜಗಳ ಬೈಕೊಳ್ಳೋದು. ಹೆಚ್ಚಿಗೆ ಮಾತಾಡಿದ್ರೆ ನಿಮ್ಮ ಕಾಲದಲ್ಲಿ ಏನಾಗಿತ್ತು? ಭಾಳ ಸರಳ. ನಿಮ್ಮ ಅಪ್ಪನ ಕಾಲದಲ್ಲಿ ಏನಾಗಿತ್ತು, ನಿಮ್ಮ ತಾತನ ಕಾಲದಲ್ಲಿ ಏನಾಗಿತ್ತು ಅಂತ ಕೇಳ್ಬಿಡೋದು ಅಷ್ಟೇ. ಮುಗೀತು ಕತೆ. BJP ವಿರುದ್ಧಕ್ಕೆ ಹೋಗ್ಬಿಟ್ಟು ಯಾವ್ದಾದ್ರು BJP ದೊಡ್ಡ ಲೀಡರ್ಸ್ ಬಿಟ್ಟು ಅವ್ರ ಕಾಲದಲ್ಲಿ ಏನಾಗಿತ್ತು, ಅದು ಕೇಳ್ಬೇಡ ಅಂದ್ಬಿಡ್ತಾರೆ. ಕಾಂಗ್ರೆಸ್ ತೋರಿಸ್ಬಿಟ್ಟು ನೆಹರು ಇಂದಿರಾ ಅದು ಕೇಳ್ಬೇಡ ಅಂತಾರೆ. ಬೇರೆ ಎಲ್ಲ ಕೇಳ್ಬೋದು. ನಿಮ್ಮ ಅಪ್ಪನ ಕಾಲದಲ್ಲಿ ಏನಾಗಿತ್ತು, ನಿಮ್ಮ ತಾತನ ಕಾಲದಲ್ಲಿ ಏನಾಗಿತ್ತು ಅಂತ ಕೇಳೋದು. ಕೇಳ್ಬಿಟ್ಟು ಇಬ್ಬರೂ ಒರೆಸ್ಕೊಂಡು ಆಚೆ ಹೊತ್ತಕೊಂಡು ಏನಣ್ಣ ಹೆಂಗಿದೆಯಾ ಅಂತ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮನೆಗೆ ಹೋಗ್ತಾರೆ. ಘನತೆ ವೆತ್ತ ಪ್ರಜಾಪ್ರಭುತ್ವ ಭವ್ಯ ಭಾರತ. ಎಸ್, ನಿರ್ಬಂಧ ಹೇರಬಾರ್ದು. ಇದು ಪ್ರಜಾಪ್ರಭುತ್ವ. ಯಾಕಂದ್ರೆ ಪಂಚಮಸಾಲಿ 2A ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ನಾವು ಹೋರಾಟವನ್ನ ಮಾಡಿದೀವಿ. ಖಂಡಿತವಾಗ್ಲೂ ಭಾಗಿಯಾಗ ಪಂಚಮಸಾಲಿ 2Aಗೆ ತೆಗೆದುಕೊಂಡು ಬರ್ಬೇಕು ಅಂತ ಹೋರಾಟ ಏನಾಗ್ತಾ ಇದೆ. ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಹೋರಾಟಕ್ಕೆ ಯಾವುದೇ ರೀತಿ ತೊಂದರೆ ಆಗಿರ್ಲಿಲ್ಲ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಮ್ಮ ಹೋರಾಟವನ್ನ ಹತ್ತಿಕ್ಕತಕ್ಕಂತ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು ಯತ್ನಾಳ್ ಕೊಡಬೇಕು. ನಮ್ದು ನೋಡ್ರಿ, ನಮ್ಮದು ನ್ಯಾಯಯುತವಾದ ಹೋರಾಟ ಇದೆ. ನಮ್ಮ ಹೋರಾಟ ನಿರಂತರ ಇರ್ತದೆ. ಏನು ಬೇಕಾದ್ ಮಾಡಲಿ, ನಾವು ಮಾತ್ರ ಹೋರಾಟ ಮಾಡ್ತೀವಿ. ನಾವು ಹೆದರೋದೇ ಇಲ್ಲ. ಏನು ಗುಂಡು ಹಾಕ್ತಿದ್ರೆ ಹಾಕಲಿ ನೋಡೋಣ. ಎಷ್ಟು ಗುಂಡು ಅದಾವ ಸಿದ್ದರಾಮಯ್ಯನ ಇದರಲ್ಲಿ ಹಾಕಲಿ ನೋಡೋಣ ತಾಕತ್ತಿದ್ರೆ. 4 ವರ್ಷ ನಮ್ಮ ಹೋರಾಟಕ್ಕೆ ಯಾವ ಸರ್ಕಾರಗಳು ನಮಗೆ ತೊಂದರೆ ಕೊಟ್ಟಿದ್ದಿಲ್ಲ. ಇವತ್ತು ಜಿಲ್ಲಾಡಳಿತ ನಮ್ಮ ಜೊತೆ ಮುಕ್ತವಾಗಿ ಮಾತನಾಡಿ ಹೋರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲಾ ಟ್ರ್ಯಾಕ್ಟರ್ಗಳು ಸರ್ಕಾರ ಸ್ಪಂದಿಸಿದೆ ಇದ್ದ ಮಾತ್ರ ಅವ್ರು ಬರ್ತಾರೆ. ಇವತ್ತು ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಣದಾರಪ್ಪ ಅಂದ್ರೆ ನಮ್ಮ ಸಮಾಜದ ಪರವಾಗಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಗೌರವ ಬಂದಿದೆ ಅನ್ನುವಂತ ಭಾವನೆ ವ್ಯಕ್ತವಾಗ್ತಾ ಇದೆ. ನಾಳೆ ದಿವಸ ಆ ಒಂದು ಮೀಸಲಾತಿ ಕುರಿತು ಒಂದು ಸ್ಪಷ್ಟವಾದ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರ್ತದೆ. ನೀವು ಅದರ ಮುಂದೆ ಅರ್ಜಿ ಹಾಕಿ ಅಂತ ಹೇಳಿದೆ. ನಾನು ಹಿಂದೆ ಇದ್ದಂತ ಸರ್ಕಾರ ಮುಸಲ್ಮಾನರಿಗೆ 4% ಕೊಟ್ಟಿದ್ದಂತ ರಿಸರ್ವೇಶನ್ ಅನ್ನ ರದ್ದು ಮಾಡಿ ಆ 4% ಅನ್ನ ಇವರಿಗೆ ಕೊಟ್ಟಿದ್ರು. ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಹಿಂದಿನ ಸರ್ಕಾರನೇ ಬಿಜೆಪಿ ಸರ್ಕಾರ ಅವ್ರ ಮೈಲೇಜ್ ತಗೊಂಡ್ರೆ ಈಗ ಇವ್ರ ಮೈಲೇಜ್ ಅಷ್ಟೇ ತಗೊಳ್ಳಿ. ಮಧ್ಯದಲ್ಲಿ ನಮ್ಮನ್ನು ಬಕ್ರಾಗಳ ಥರ ಯೂಸ್ ಮಾಡ್ಕೊತಾರೆ. ಅವ್ರು ಮಾಡ್ಕೊಂಡಾಗ ಅವ್ರು ನಮ್ಮ ಪರ ಅನ್ಕೊಂಡು ಕುಣೀರಿ, ಇವ್ರು ಮಾಡಿದಾಗ ಇವ್ರು ನಮ್ಮ ಪರ ಅನ್ಕೊಂಡು ಕುಣೀರಿ. ಮಧ್ಯದಲ್ಲಿ ಮಣ್ಣನ್ನು ತಿನ್ನಿ. ಅಷ್ಟೇ ಆಗೋದು. ಅಷ್ಟೇ ಇದು ಫೈನಲಿ. ಓಕೆ, ಟ್ರ್ಯಾಕ್ಟರ್ಗೆ ಯಾಕೆ ಕೊಡಲ್ಲ? ಅದು ಕೊಡಲ್ಲ. ಈಗ ಪಂಜಾಬಿಂದ ಬರ್ತಾ ಇರೋ ಟ್ರ್ಯಾಕ್ಟರ್ಗಳು ಪವಿತ್ರವಾದದ್ದವು. ಅದಕ್ಕೆ ಕೊಟ್ಬಿಡ್ಬೇಕು. ಕೊಟ್ಟು ಡೆಲ್ಲಿ ಒಳಗೆ ಬಂದು ಪಾರ್ಲಿಮೆಂಟ್ ಮುಂದೆ ನಿಂತ್ಕೊಂಡು ಯಾವನು ಒಳಕ್ಕೆ ಹೋಗ್ದಿರಂಗೆ ಆಗ್ಬೇಕದು. ಅದು ಮಾಡದೇ ಇದ್ರೆ ಪುಸ್ತಕ ಇಟ್ಕೋತಾರೆ. ಕಾನ್ಸ್ಟಿಟ್ಯೂಷನ್ ಸಂವಿಧಾನನೇ ನಾಶ ಆಗೋಯ್ತಪ್ಪ ಸರ್ವಾಧಿಕಾರದಲ್ಲಿ ಅಂತ. ಬೇರೆ ಕಡೆ ಟ್ರ್ಯಾಕ್ಟರ್ ಅದು ಅಪವಿತ್ರವಾದ ಟ್ರ್ಯಾಕ್ಟರ್, ಅದು ಒಳಗೆ ಬರಂಗಿಲ್ಲ. ಅದು ಇಲ್ಲಿ ವಿರೋಧ ಅಷ್ಟೇ ಮಾಡ್ಕೊಂಡ್ರಾಯ್ತು.